ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಎಷ್ಟೇ ದುಡ್ಡಿರೋ ಶ್ರೀಮಂತರಿಗೆ ಆಗಲಿ ಅಥವಾ ದುಡ್ಡು ಎದ್ದೇ ಇರೋ ಬಡವರಿಗೆ ಆಗಲಿ ಜೈಲು ಅನ್ನೋ ಪದವನ್ನು ಕೇಳಿದ್ರೆ ಎಲ್ರಿಗೂ ಸಹ ಒಂದು ಕ್ಷಣ ಭಯವಾಗಿ ಬಿಡುತ್ತೆ. ಯಾಕಂದರೆ ಜೈಲಿನೊಳಗೆ ಇರೋ ವಾತಾವರಣ ಎಂಥವರನ್ನು ಸಹ ಭಯ ಬೆಳೆಸಿಬಿಡುತ್ತೆ. ಜೈಲಿನೊಳಗೆ ಬದುಕಲು ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳು ಇದ್ದರೂ ಸಹ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದ ನೆಮ್ಮದಿ ಮತ್ತು ಸ್ವಾತಂತ್ರ್ಯ ಇರುವುದೇ ಇಲ್ಲ. ಆದ್ದರಿಂದ ಜೈಲನ್ನು ಭೂಮಿ ಮೇಲಿರೋ ನರಕ ಎಂದು ಕರೆಯಲಾಗುತ್ತೆ. ಯಾವುದೇ ಪುರುಷನೇ ಆಗಲಿ ಅಥವಾ ಮಹಿಳೆಯೇ ಆಗಲಿ ಕಾನೂನು ಬಾಹಿರ ಕೆಲಸ ಮಾಡಿದರೆ ಜೈಲಿಗೆ ಹಾಕಿ ಶಿಕ್ಷೆ ನೀಡಲಾಗುತ್ತೆ. ಆದರೂ ಸಹ ಪುರುಷರಿಗೆ ಮಹಿಳೆಯರ ಜೈಲು ವ್ಯವಸ್ಥೆ ತುಂಬಾನೇ ಭಿನ್ನವಾಗಿರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ಈ ಮಾತು ನಿಜಾನ ಅನ್ನೋದನ್ನ ಹಾಗೂ ಮಹಿಳೆಯ ಕೈದಿಗಳಿಗೆ ಜೈಲಿನಲ್ಲಿ ಯಾವ ರೀತಿ ಟ್ರೀಟ್ ಮಾಡಲಾಗುತ್ತೆ, ಯಾವ ರೀತಿ ಕೆಲಸವನ್ನು ಅವರ ಕೈಯಿಂದ ಮಾಡಿಸಲಾಗುತ್ತೆ, ಇವರಿಗೆ ಊಟ ಮತ್ತು ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ನೀಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಫ್ರೆಂಡ್ಸ್, ಅಸಲು ಒಬ್ಬ ಮಹಿಳೆ ಯಾವುದಾದ್ರೂ ಕಾನೂನು ಬಾಹಿರ ಕೆಲಸವನ್ನು ಮಾಡಿದರೆ ಪೊಲೀಸರು ಮೊದಲು ಆಕೆಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಲ್ಲಿ ವಿಚಾರಣೆ ನಡೆಯುವಂತೆ ಮಾಡ್ತಾರೆ. ಒಂದು ವೇಳೆ ಮಹಿಳೆ ಮಾಡಿರುವುದು ಕಾನೂನು ಬಾಹಿರ ಮತ್ತು ಅಕ್ಷಮ್ಯ ಅಪರಾಧ ಎಂದು ಕೋರ್ಟ್ ತೀರ್ಮಾನಿಸಿದರೆ ಕೋರ್ಟ್ನ ಆದೇಶದ ಮೇರೆಗೆ ಆಕೆಯನ್ನು ಜೈಲಿಗೆ ಹಾಕಲಾಗುತ್ತೆ. ಈ ಜೈಲಿನಲ್ಲಿ ಪುರುಷ ಮತ್ತು ಮಹಿಳಾ ವಿಭಾಗ ಎಂದು ಎರಡು ವಿಭಾಗನ ಮಾಡಿರ್ತಾರೆ. ಆದ್ರಿಂದ ಅಪರಾಧಿ ಮಹಿಳೆಯನ್ನು ಮಹಿಳಾ ವಿಭಾಗದ ಸೆಲ್ಗೆ ತರ್ತಾರೆ. ಈ ಮಹಿಳಾ ವಿಭಾಗ ಪುರುಷ ವಿಭಾಗಕ್ಕಿಂತ ತುಂಬಾನೇ ಪ್ರತ್ಯೇಕವಾಗಿ ಬಿಲ್ ಮಾಡಲಾಗಿರುತ್ತೆ. ಯಾವ ರೀತಿ ಅಂದರೆ ಒಂದೇ ಜೈಲಿನಲ್ಲಿ ಪುರುಷ ಮತ್ತು ಮಹಿಳೆಯರು ಇದ್ರೂ ಸಹ ಇಲ್ಲಿ ಪುರುಷ ಕೈದಿಗಳಿಗೆ ಮಹಿಳಾ ಕೈದಿ ಕಾಣಿಸೋದಿಲ್ಲ, ಮಹಿಳಾ ಕೈದಿಗಳಿಗೆ ಪುರುಷ ಕೈದಿ ಕಾಣಿಸುವುದಿಲ್ಲ ಮತ್ತು ಈ ಮಹಿಳಾ ವಿಭಾಗಕ್ಕೆ ಯಾವುದಾದ್ರೂ ಪುರುಷ ಕೈದಿ ಅಥವಾ ಪುರುಷ ಸಿಬ್ಬಂದಿ ಬರುವಂತಿಲ್ಲ. ಒಂದು ವೇಳೆ ಅನಿವಾರ್ಯವಾಗಿ ಮಹಿಳಾ ವಿಭಾಗಕ್ಕೆ ಪುರುಷ ಸಿಬ್ಬಂದಿಗಳು ಬರಲೇಬೇಕಾದ ಪರಿಸ್ಥಿತಿ ಬಂದರೆ ಜೈಲರ್ ಅವರ ಪರ್ಮಿಷನ್ ಪಡೆದು ಮಹಿಳಾ ಅಧಿಕಾರಿ ಜೊತೆ ಬಂದು ಹೋಗ್ಬೋದು. ಜೈಲಿನಲ್ಲಿರೋ ಮಹಿಳಾ ಕೈದಿಗಳಿಗೆ ಕೇವಲ 2 ಜೊತೆ ಬಿಳಿ ಬಟ್ಟೆಯನ್ನು ಕೊಡ್ತಾರೆ, ಅಂದರೆ ಬಿಳಿ ಸಾರಿಯನ್ನು ಕೊಡಲಾಗುತ್ತೆ. ಜೈಲಿನ ಪ್ರತಿ ಮಹಿಳಾ ಕೈದಿ ಕಡ್ಡಾಯವಾಗಿ ಬಟ್ಟೆಯನ್ನು ಧರಿಸಲೇಬೇಕು ಮತ್ತು ಮಲಗಲು ಕೇವಲ ಒಂದು ಜಮಖಾನೆ ಮತ್ತು ಬ್ಲಾಂಕೆಟ್ ಅನ್ನು ಕೊಡಲಾಗುತ್ತೆ ಮತ್ತು ಊಟ ಮಾಡಲು ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾರ್ಪಡಿಸಿದ ಒಂದು ಬೌಲ್, ಒಂದು ತಟ್ಟೆ ಮತ್ತು ಒಂದು ಗ್ಲಾಸ್ ಅನ್ನು ಕೊಡ್ತಾರೆ. ಬೆಳಗ್ಗೆ 7 ಗಂಟೆಗೆ ಬೆಳಗಿನ ಉಪಹಾರ ಕೊಡ್ತಾರೆ. ಈ ಉಪಹಾರಕ್ಕೆ ಪ್ರತಿದಿನ ಒಂದೊಂದು ರೀತಿ ತಿಂಡಿಯನ್ನು ಕೊಡ್ತಾರೆ. ಉದಾಹರಣೆಗೆ ವಾರದ 7 ದಿನಗಳಲ್ಲಿ ಸೋಮವಾರ ಚಿತ್ರಾನ್ನವನ್ನು ಕೊಟ್ಟರೆ ಮಂಗಳವಾರ ಪುಳಿಯೋಗರೆ ಕೊಡ್ತಾರೆ ಹಾಗೂ ಬುಧವಾರ ಅವಲಕ್ಕಿ ತಿಂಡಿ ಕೊಡ್ತಾರೆ. ಇನ್ನು ಮಧ್ಯಾಹ್ನದ ಊಟಕ್ಕೆ 300 ಗ್ರಾಮ್ ಅಷ್ಟು ಅನ್ನ ಮತ್ತು ಮುದ್ದೆಯನ್ನು ಕೊಟ್ಟರೆ ಸಾಂಬಾರ್ ಮತ್ತು ಮಜ್ಜಿಗೆಯನ್ನು 100 ರಿಂದ 200 ಗ್ರಾಮ್ ಅಷ್ಟು ಮಾತ್ರವೇ ಕೊಡ್ತಾರೆ. ಇನ್ನು ಪ್ರತಿ ತಿಂಗಳು ಮೊದಲ ಶುಕ್ರವಾರ ರಾತ್ರಿ ಕೈದಿಗಳಿಗೆ ಸ್ಪೆಷಲ್ ಆಗಿ ಮಟನ್ ಊಟವನ್ನು ಕೊಡಲಾಗುತ್ತೆ ಮತ್ತು 2ನೇ ಶುಕ್ರವಾರ ರಾತ್ರಿ ಚಿಕನ್ ಊಟವನ್ನು ಕೊಡಲಾಗುತ್ತೆ. ಹೀಗೆ ಪ್ರತಿ ತಿಂಗಳ ಪ್ರತಿ ಸೋಮವಾರದಂದು ಕೈದಿಗಳಿಗೆ ಮಾಂಸದ ಊಟ ಇರುತ್ತೆ. ಮಾಂಸ ತಿನ್ನದ ಕೈದಿಗಳಿಗೆ ಸಪರೇಟ್ ಸಸ್ಯಾಹಾರಿ ಊಟ ಕೂಡ ಇರುತ್ತೆ. ಕೈದಿಗಳಿಗೆ ಅಮುದ್ರಿಕವನ್ನು ಕಮ್ಮಿ ಮಾಡಲು ಜೈಲಿನಲ್ಲಿ ತಯಾರಿಸುವ ಪ್ರತಿ ಆಹಾರಕ್ಕೂ ಕಡಿಮೆ ಉಪ್ಪು ಮತ್ತು ಖಾರ ಹಾಕಿ ಹೆಚ್ಚಿನ ಪ್ರಮಾಣದಲ್ಲಿ ಇಂಗಾಲ ಹಾಕಲಾಗುತ್ತೆ. ಇನ್ನು ಪ್ರತಿ 15 ದಿನಕ್ಕೊಮ್ಮೆ ಮಹಿಳಾ ಕೈದಿಗಳಿಗೆ ಸ್ನಾನಕ್ಕೆ ಬೇಕಾಗುವ ಸೋಪು ಮತ್ತು ಹಲ್ಲು ಜೋ ಪೇಸ್ಟ್ ಅನ್ನು ಕೊಡ್ತಾರೆ ಹಾಗೂ ವಾರಕ್ಕೆ 1 ಬಾರಿ ಶಾಂಪೂ ಮತ್ತು 50 ಗ್ರಾಮ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಕೊಡಲಾಗುತ್ತೆ. ಇನ್ನು ಮಾಂಗಲ್ಯ ಮತ್ತು ಬಳೆಯನ್ನು ಜೈಲಾಧಿಕಾರಿಗಳು ಅನುಮತಿ ಕೊಟ್ಟರೆ ಮಾತ್ರ ಧರಿಸೋದಕ್ಕೆ ಅವಕಾಶವಿದೆ. ಆದರೆ ಇನ್ನು ಕೆಲವು ಜೈಲುಗಳಲ್ಲಿ ಮಾತ್ರ ಇದ್ಯಾವುದಕ್ಕೂ ಮುಲಾಜಿಲ್ಲದೆ ಬ್ಯಾನ್ ಮಾಡಿದ್ದಾರೆ. ಎಲ್ಲ ಜೈಲಿನ ಕೈದಿಗಳು ವಾರಕ್ಕೆ 1 ಬಾರಿ ಆದರೂ ತಮ್ಮ ಬಟ್ಟೆಯನ್ನು ತೊಳೆದುಕೊಳ್ಬೇಕು. ಜೈಲಿನ ನಿಯಮದ ಪ್ರಕಾರ ಹೆಚ್ಚಾಗಿ ರವಿವಾರ ಮಾತ್ರ ಬಟ್ಟೆ ತೊಳೆದುಕೊಳ್ಳಲು ಅವಕಾಶ ನೀಡಲಾಗುತ್ತೆ. ಆದ್ದರಿಂದ ಪ್ರತಿ ತಿಂಗಳು ಒಂದು ಬಟ್ಟೆ ತೊಳೆಯುವ ಸೋಪನ್ನು ಕೊಡಲಾಗುತ್ತೆ ಮತ್ತು ಬಟ್ಟೆ ತೊಳೆದುಕೊಳ್ಳೋದು ಆಗಲ್ಲ ಅಂದರೆ ಸಪ್ರೇಟ್ ಆಗಿ ದುಡ್ಡು ಕೊಟ್ಟು ಜೈಲಿನ ಲಾಂಡ್ರಿ ಮೂಲಕ ತೊಳೆಸ್ಕೊಳ್ಬೋದು. ನಿಮಗೆ ಗೊತ್ತಾ ಫ್ರೆಂಡ್ಸ್, ಜೈಲಿನಲ್ಲಿ ಪ್ರತಿಯೊಬ್ಬ ಕೈದಿಗೂ PPC ಅಕೌಂಟ್ ಅಂತ ಇರುತ್ತೆ. ಈ PPC ಅಂದರೆ ಪ್ರಿಸನಲ್ ಪರ್ಸನಲ್ ಕ್ಯಾಶ್ ಅಂತ. ಈ ಅಕೌಂಟ್ಗೆ ಕೈದಿ ಕಡಿಯೋರು ತಿಂಗಳಿಗೆ ಇಂತಿಷ್ಟು ಅಂತ ಹಣ ಹಾಕ್ಬೋದು. ಆಗ ಹಣದಲ್ಲಿ ಕೈದಿಗಳು ಜೈಲಿನ ಕ್ಯಾಂಟೀನಿಂದ ಅಲ್ಲಿ ಸಿಗೋ ವಸ್ತುಗಳನ್ನು ಪರ್ಚೇಸ್ ಮಾಡ್ಬೋದು. ಆದರೆ ಹೊರಗಡೆ ಸಿಗೋ ಬೆಲೆಗೆ ಹೋಲಿಸಿದರೆ ಇಲ್ಲಿನ ವಸ್ತುಗಳ ರೇಟ್ ತುಂಬಾನೇ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಭಾರತದ ಜೈಲುಗಳಲ್ಲಿರೋ ಎಲ್ಲ ಮಹಿಳಾ ಕೈದಿಗಳು ಬಿಳಿ ಬಣ್ಣದ ಬಟ್ಟೆಯನ್ನು ಮಾತ್ರವೇ ಧರಿಸ್ತಾರೆ. ಆದರೆ ವಿದೇಶಿ ಜೈಲುಗಳಲ್ಲಿ ಜೈಲಿನ ಶಿಕ್ಷೆ ಅವಧಿಯ ಆಧಾರದ ಮೇಲೆ ಕೈದಿಗಳಿಗೆ ಬಟ್ಟೆಯನ್ನು ಕೊಡಲಾಗುತ್ತೆ. ಉದಾಹರಣೆಗೆ ಗುಲಾಬಿ ಬಣ್ಣದ ಬಟ್ಟೆ ಧರಿಸಿದ ಕೈದಿಗಳಿಗೆ 3 ರಿಂದ 4 ವರ್ಷ ಜೈಲು ಮತ್ತು ಕೆಂಪು ಬಟ್ಟೆ ಧರಿಸಿದ ಕೈದಿಗಳಿಗೆ 7 ವರ್ಷಕ್ಕಿಂತ ಜಾಸ್ತಿ ಜೈಲು ಶಿಕ್ಷೆ ಇದೆ ಎಂದರ್ಥ. ಕೆಲವು ರಿಸರ್ಚ್ಗಳಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಪುರುಷರ ಜೈಲುಗಳಿಗೆ ಹೋಲಿಸಿದರೆ ಈ ಮಹಿಳಾ ಜೈಲುಗಳಲ್ಲಿ ಹೆಚ್ಚಿನ ಸೌಲಭ್ಯ ನೀಡಲಾಗುತ್ತಂತೆ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಾನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್ಸ್. ಒಂದು ವೇಳೆ ಅಪರಾಧಿ ಪ್ರೆಗ್ನೆಂಟ್ ಇರಬೇಕಾದ್ರೆ ಜೈಲಿಗೆ ಬರೋ ಪರಿಸ್ಥಿತಿ ಬಂದಾಗ ಉಳಿದ ಮಹಿಳಾ ಕೈದಿಗಿಂತ ಪ್ರೆಗ್ನೆಂಟ್ ಮಹಿಳಾ ಕೈದಿಗೆ ಆಕೆ ಮಗುವಿನ ಜನ್ಮ ನೀಡುವವರೆಗೂ ಉತ್ತಮ ಆಹಾರ ಮತ್ತು ಉತ್ತಮ ಸೌಕರ್ಯಗಳನ್ನು ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಪ್ರೆಗ್ನೆಂಟ್ ಮಹಿಳೆಯ ಗಂಡ ಸತ್ತು ಹೋದರೆ ಕೇಂದ್ರ ಸರ್ಕಾರದ ವತಿಯಿಂದ ಜೈಲಿನಲ್ಲಿಯೇ ಮಗುವಿಗೆ ಶಿಕ್ಷಣ ನೀಡಿ ಬೆಳೆಸಲಾಗುತ್ತೆ. ಪ್ರತಿ ರಾಜ್ಯದಲ್ಲಿರೋ ಜೈಲುಗಳು ಆ ರಾಜ್ಯದ ರಾಜ್ಯ ಸರ್ಕಾರದ ಸುಪರ್ದಿಗೆ ಬರುತ್ತೆ. ಆದರೆ ದೇಶದ ಎಲ್ಲ ಜೈಲುಗಳಿಗೆ ಕೇಂದ್ರ ಸರ್ಕಾರದಿಂದನೇ ಫಂಡ್ ಬರುತ್ತೆ. ಇನ್ನು ಭಾರತದಲ್ಲಿ ಕಂಡುಬರೋ ಅತಿ ಭಯಾನಕ ಜೈಲು ಅಂದರೆ ಅದು ತಿಹಾರಿ ಜೈಲು. ಹೌದು ಫ್ರೆಂಡ್ಸ್, ಅಸಲು ಈ ತಿಹಾರಿ ಜೈಲು ಭಾರತದಲ್ಲಿರೋ ಎಲ್ಲ ಜೈಲುಗಳಿಗಿಂತ ತುಂಬಾನೇ ಭಯಂಕರವಾದ ವಾತಾವರಣವನ್ನು ಹೊಂದಿದೆ.
ಹೊಂದಿದೆ. ಈ ಜೈಲಿನ ಪ್ರತಿ ರೂಮ್ ಮತ್ತು ವರಾಂಡ ಕೂಡ ತುಂಬಾನೇ ಗಲೀಜಾಗಿ ಕೊಳಕಾಗಿ ಇರುತ್ತೆ. ಅಷ್ಟೇ ಇಲ್ಲದೆ ಈ ತಿಹಾರಿ ಜೈಲಿನಲ್ಲಿ ಯಾವುದೇ ರೀತಿ ಸ್ಪೆಷಲ್ ಫುಡ್ ರೀತಿ ಚಿಕನ್ ಮಟನ್ ಯಾವುದನ್ನು ಸಹ ಕೊಡೋದಿಲ್ಲ. ಒಂದು ರೂಮಲ್ಲಿ 40ರಿಂದ 60 ಮಹಿಳಾ ಕೈದಿಗಳನ್ನು ಹಾಕಲಾಗುತ್ತೆ. ಪ್ರತಿದಿನ ರಾತ್ರಿ ಸೊಳ್ಳೆ ಕಾಟ ಕೂಡ ಇರುತ್ತೆ. ಮತ್ತು ಈ ತಿಹಾರಿ ಜೈಲಿನಲ್ಲಿ ದಿನಾಲೂ ಮಹಿಳಾ ಕೈದಿಗಳನ್ನು ಬಟ್ಟೆ ಬಿಚ್ಚಿ ಚೆಕ್ ಮಾಡಲಾಗುತ್ತೆ. ಯಾಕಂದ್ರೆ ಕೈದಿಗಳು ಮಾರಕಾಸ್ತ್ರಗಳನ್ನು ಇಟ್ಟುಕೊಂಡಿರ್ತಾರೆ ಅನ್ನೋ ಸಂದೇಹದಿಂದ. ನಮ್ಮ ಭಾರತದಲ್ಲಿ ಮಂಗಳ ಮುಖರಿಗಾಗಿ ಯಾವುದೇ ರೀತಿ ಸಪರೇಟ್ ಜೈಲುಗಳು ಇಲ್ಲ. ಆದ್ದರಿಂದ ಯಾವುದೇ ಒಬ್ಬ ಟ್ರಾನ್ಸ್ಜೆಂಡರ್ ಅಂದರೆ ಮಂಗಳಮುಖಿ ಕಾನೂನು ಬಾಹಿರ ಕೆಲಸವನ್ನು ಮಾಡಿದರೆ ಆ ಮಂಗಳಮುಖಿಯನ್ನು ಸಹ ಆ ಮಹಿಳಾ ಜೈಲು ವಿಭಾಗದೊಳಗೆ ಹಾಕಲಾಗುತ್ತೆ. ಇನ್ನು ಜೈಲಿನಲ್ಲಿರೋ ಮಹಿಳಾ ಕೈದಿಗಳಿಗೆ ಅಗರಬತ್ತಿ ತಯಾರಿ ಮಾಡುವುದು ಮತ್ತು ಬಟ್ಟೆ ಹೊಲಿಯುವ ಕೆಲಸನ ಕಲಿಸಿಕೊಡಲಾಗುತ್ತೆ. ಅನಂತರ ಆ ಕೈದಿಗಳು ಅದೇ ಕೆಲಸ ಮಾಡುತ್ತಾ ದಿನಗಳ ಕಳಿಬಹುದು. ಇದಕ್ಕೆ ಸಂಬಳ ಕೂಡ ಸಿಗುತ್ತೆ. ಆದರೆ ವಿಚಾರಣಾ ದಿನ ಕೈದಿಗಳು ಯಾವುದೇ ರೀತಿ ಕೆಲಸ ಮಾಡೋ ಹಾಗಿಲ್ಲ. ಮತ್ತು ಸ್ವಯಂ ಪ್ರೇರಿತವಾಗಿ ಕೆಲಸ ಕೊಡಿ ಅಂತ ಮುಂದೆ ಬಂದರೆ ಕೆಲಸ ಕೊಟ್ಟು ಸಂಬಳ ಕೊಡಲಾಗುತ್ತೆ. ಆದರೆ ಒಂದು ವೇಳೆ ವಿಚಾರಣಾ ದಿನ ಕೈದಿಯನ್ನ ಕೋರ್ಟ್ ಅಂತಿಮ ಅಪರಾಧಿ ಎಂದು ಘೋಷಣೆ ಮಾಡಿದರೆ ಅಂತ ಕೈದಿ ಜೈಲಿನಲ್ಲಿ ಕೂಡ ಎಲ್ಲ ಕೆಲಸವನ್ನು ಮಾಡಬೇಕಾಗುತ್ತೆ. ಇನ್ನು ಭಾರತದಲ್ಲಿ ಮಹಿಳಾ ಜೈಲಾಧಿಕಾರಿಗಳ ಸಂಖ್ಯೆ ತುಂಬಾನೇ ಕಮ್ಮಿ ಇದೆ. ಆದ್ದರಿಂದ ಕೆಲ ಪುರುಷ ಜೈಲಾಧಿಕಾರಿಗಳು ಈ ಮಹಿಳಾ ಜೈಲು ವಿಭಾಗದ ಇನ್ಚಾರ್ಜ್ ವಹಿಸಿಕೊಳ್ತಾರೆ. ಆದರೆ ಕೆಲವೊಮ್ಮೆ ಪುರುಷ ಅಧಿಕಾರಿಗಳು ಅಲ್ಲಿರೋ ಮಹಿಳಾ ಕೈದಿಗಳ ಮೇಲೆ ಲೈಂಗಿಕ ಕ್ರಿಯೆಗಾಗಿ ದೌರ್ಜನ್ಯ ಎಸಗುವ ಘಟನೆಗಳು ತುಂಬಾನೇ ಬೆಳಕಿಗೆ ಬರ್ತಾ ಇವೆ. ನಿಮಗೆ ಗೊತ್ತಾ ಫ್ರೆಂಡ್ಸ್, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಈ ಜೈಲಿನಲ್ಲಿ 4 ಲಕ್ಷದಷ್ಟು ಕೈದಿಗಳು ಇರ್ಬೋದಂತೆ. ಆದರೆ ಬಹುತೇಕ ಜೈಲುಗಳಲ್ಲಿ 4,50,000ಕ್ಕಿಂತ ಹೆಚ್ಚಿನ ಕೈದಿಗಳು ಇದ್ದಾರೆ. ಆದ್ದರಿಂದ ಕೈದಿಗಳು ಮಲಗೋದಕ್ಕೂ ಕಷ್ಟವಾಗುವ ಸ್ಥಿತಿ ಎದುರಾಗಿದೆ. ಭಾರತದಲ್ಲಿ ಒಟ್ಟು 145 ಸೆಂಟ್ರಲ್ ಜೈಲುಗಳಿವೆ. ಈ ಸೆಂಟ್ರಲ್ ಜೈಲುಗಳ ಕೆಳಗೆ ಡಿಸ್ಟ್ರಿಕ್ಟ್ ಜೈಲ್ಸ್ಗಳು ಬರ್ತವೆ, ಅಂದರೆ ಜಿಲ್ಲಾ ಕಾರಾಗೃಹಗಳು ಬರುತ್ತೆ. ಇದುವರೆಗೂ ಭಾರತದಲ್ಲಿ 413 ಜಿಲ್ಲಾ ಕಾರಾಗೃಹಗಳನ್ನು ನಿರ್ಮಿಸಲಾಗಿದೆ. ಇನ್ನೊಂದು ಸಂಗತಿ ಅಂದರೆ ಭಾರತದಲ್ಲಿ 88 ಓಪನ್ ಜೈಲುಗಳಿವೆ. ಈ ಓಪನ್ ಜೈಲು ಅಂದರೆ ಇಲ್ಲಿಗೆ ಕಾನೂನು ಬಾಹಿರ ಅಲ್ಲದ ಮತ್ತು ಚಿಕ್ಕ ತಪ್ಪು ಮಾಡಿದ ಉತ್ತಮ ವರ್ತನೆ ಹೊಂದಿರುವ ಕೈದಿಗಳನ್ನು ಇಡಲಾಗುತ್ತೆ. ಯಾಕಂದ್ರೆ ಈ ಕೈದಿಗಳು ಪರಿವರ್ತನೆ ಆಗ್ತಾರೆ ಅನ್ನೋ ಉದ್ದೇಶಕ್ಕಾಗಿ. ಭಾರತದಲ್ಲಿ ಮಹಿಳಾ ಜೈಲುಗಳು ಕೇವಲ 29 ಮಾತ್ರವೇ ಇದ್ದಾವೆ. ಜೈಲಿನಲ್ಲಿ ಮಹಿಳಾ ಕೈದಿಗಳಿಗೆ ಟೈಮ್ ಪಾಸ್ಗಾಗಿ ಯಾವುದೇ ರೀತಿ ಟಿವಿ ಆಗಲಿ ಅಥವಾ ಸಿನಿಮಾ ಪ್ರದರ್ಶನವಾಗಲಿ ಇರೋದಿಲ್ಲ. ಬದಲಿಗೆ ಈ ಕೈದಿಗಳಿಗೆ ಉತ್ತಮ ಗುಣಗಳು ಬರಲಿ ಅನ್ನೋ ಕಾರಣಕ್ಕೆ ಆಧ್ಯಾತ್ಮಿಕ ಅಂಶಗಳ ಪುಸ್ತಕವನ್ನು ಓದಲಿಕ್ಕೆ ಕೊಡ್ತಾರೆ. ಪ್ರತಿಯೊಬ್ಬ ಕೈದಿ ಕೂಡ ಕಡ್ಡಾಯವಾಗಿ ಈ ಪುಸ್ತಕಗಳನ್ನು ಓದಲೇಬೇಕು. ಅಷ್ಟೇ ಅಲ್ಲದೆ ಮಾಸಾಂತ್ಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆ ನಡೆಸುವಂತೆ ಈ ಜೈಲಿನಲ್ಲೂ ಸಹ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಇನ್ನು ಕೈದಿಗಳ ಕುಟುಂಬಸ್ಥರು ವಾರಕ್ಕೆ 1 ಬಾರಿ ಜೈಲಿಗೆ ಬಂದು 30 ನಿಮಿಷಗಳ ಕಾಲ ಮಾತಾಡಿ ಹೋಗ್ಬೋದಂತೆ. ವಿಶೇಷ ಸಂದರ್ಭಗಳಲ್ಲಿ ಹೆಚ್ಚು ಸಲ ಭೇಟಿ ಮಾಡಲು ಜೈಲಾಧಿಕಾರಿಗಳು ಅನುಮತಿ ಕೊಡುವ ಪವರನ್ನು ಹೊಂದಿರ್ತಾರೆ. ಮತ್ತು ಎಲ್ಲ ಭೇಟಿಗಳು ಜೈಲಾಧಿಕಾರಿಯ ಸಮ್ಮುಖದಲ್ಲಿ ನಡೆಯಬೇಕು. ಅಂದರೆ ಕೈದಿ ಮತ್ತು ಕುಟುಂಬಸ್ಥರ ನಡುವೆ ಏನೇ ಸಂಭಾಷಣೆ ನಡೆದರೂ ಇದು ಜೈಲಾಧಿಕಾರಿಗೆ ಗೊತ್ತಾಗಬೇಕಂತೆ. ಮತ್ತು ಜೈಲಿನಲ್ಲಿರೋ ಕೈದಿ ಜೈಲಿನ ನಿಯಮಗಳನ್ನು ಸರಿಯಾಗಿ ಪಾಲಿಸ್ತಿಲ್ಲ ಅಂದರೆ ಅವರಿಗೆ ಸಿಗೋ ಸೌಲಭ್ಯಕ್ಕೆ ಕತ್ತರಿ ಹಾಕುವ ಪವರ್ ಜೈಲಾಧಿಕಾರಿಯವರು ಹೊಂದಿರ್ತಾರಂತೆ. ಸೊ ಇದಿಷ್ಟು ಫ್ರೆಂಡ್ಸ್ ಜೈಲಿನಲ್ಲಿರೋ ಕೈದಿಗಳ ಜೀವನ. ಯಾರೂ ಸಹ ದುಡುಕಿ ನಿರ್ಧಾರ ತಗೊಂಡು ಕಾನೂನು ಬಾಹಿರ ಕೆಲಸ ಮಾಡಬೇಡಿ ಮತ್ತು ಜೈಲಿಗೆ ಸೇರ್ಬಿಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.